ಇನ್ನು ಇವತ್ತು ಕೂಡ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಇದು ಪ್ರೊಸೀಜರ್ನ ಒಂದು ಭಾಗ. ಇನ್ಫ್ಯಾಕ್ಟ್ 24 ಅವರ್ಸ್ ಅಥವಾ 48 ಅವರ್ಸ್ಗೆ ಒಂದ್ಸತಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನಡೆಯುತ್ತೆ, ಅಂದರೆ ಪರೀಕ್ಷೆ ನಡೆಯುತ್ತೆ. ಇದು ಮೆಡಿಕಲ್ ಎಕ್ಸಾಮಿನೇಷನ್. ಸದ್ಯ SIT ಕಸ್ಟಡಿಯಲ್ಲೇ ಇರುವಂಥ ಆರೋಪಿ ಚಿನ್ನಯ್ಯ. ಯಾಕಂದರೆ ಈಗ ಕಸ್ಟಡಿಯಲ್ಲಿರುವಾಗ ಅವ್ರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಸ್ಥಳ ಮಹಜರು ಮಾಡ್ಕೊಂಡು ಬರ್ತಾರೆ. ಸೊ ಆತನ ಆರೋಗ್ಯ ಹೇಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ನಿಗಾ ವಹಿಸಬೇಕಾಗುತ್ತೆ. ಯಾಕಂದರೆ ಈತ ಈಗ SIT ಕಸ್ಟಡಿಯಲ್ಲಿರೋದು. ಸೊ ಹಾಗಾಗಿ ಈಗ ಪ್ರತಿ 24 ಗಂಟೆ ಅಥವಾ 48 ಗಂಟೆಗೆ ಒಂದು ಸತಿ ಅಂಥೇಳಿ ಒಂದ್ಸತಿ ಹೋಗಿ ಮೆಡಿಕಲ್ ಟೆಸ್ಟನ್ನ ಮಾಡಿಸ್ತಾರೆ. ಇದು ರೂಲ್ ಇರುವಂಥದ್ದು. ಸೊ ಹಾಗಾಗಿ ಈಗ ನಡೀತಾ ಇರುವಂಥ ಮೆಡಿಕಲ್ ಟೆಸ್ಟ್ ಇವತ್ತು ಬಹುಶಃ ಈಗ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಟೆಸ್ಟ್ಗೆ. SIT ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ ಅವನ್ನ. ಸೊ SIT ಅಧಿಕಾರಿಗಳು ತನಿಖೆಯನ್ನು ಈಗ ಚುರುಕುಗೊಳಿಸಿದ್ದಾರೆ. ಇವತ್ತು ತನಿಖೆಯ ಹಂತವಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಗಮನಿಸಬೇಕು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅಶೋಕ್ ನೀಡ್ತಾರೆ. ಅಶೋಕ್, ನಿನ್ನೆ ತಡರಾತ್ರಿವರೆಗೂ ಕೂಡ ಸ್ಥಳ ಮಹಜರು ಮಾಡಿದಂತಹ SIT ಅಧಿಕಾರಿಗಳು ರಾತ್ರಿ ಸುಮಾರು 2-2.5 ಗಂಟೆ ಆಯಿತು ಅಂತ ಅನ್ಸುತ್ತೆ ಅಲ್ಲಿಂದ ಹೊರಟಿರೋದು. ಇವತ್ತು ಮತ್ತೆ ಏನೆಲ್ಲ ಕಾರ್ಯಕ್ರಮಗಳಿವೆ? ಈಗ SIT ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ? ಮತ್ತೆ ಬುರುಡೆ ಚಿನ್ನಯ್ಯನನ್ನು ಎಲ್ಲಾದರೂ ಮಹಜರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿವೆಯಾ, ಅಥವಾ ಇವತ್ತು ಬರೀ ಮೆಡಿಕಲ್ ಟೆಸ್ಟ್ ಮಾತ್ರ ಮಾಡಿಸಲಾಗತ್ತಾ? ಏನು ಸದ್ಯಕ್ಕೆ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಅಶೋಕ್ ಅಲ್ಲಿಂದ? ರೆಹಮಾನ್, ಇವತ್ತು ಬುರುಡೆ ಚಿನ್ನಯ್ಯದಿಂದನೇ ಈತನ 5ನೇ ದಿನದ ವಿಚಾರಣೆ ಆಗ್ಲಿಕ್ಕಿದೆ. ಒಟ್ಟು 10 ದಿನಗಳ ಕಾಲ ನ್ಯಾಯಾಲಯ ಆತನನ್ನು SIT ಪೊಲೀಸರ ಕಸ್ಟಡಿಗೆ ನೀಡಿತ್ತು. ಸೊ ನಿನ್ನೆ ಆತನಿಗೆ ಆಶ್ರಯ ನೀಡಿದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಯನ್ನು SIT ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಮಹಜರನ್ನು ಮಾಡಿದ್ರು. ಯಾಕಂತೇಳಿದ್ರೆ ಚಿನ್ನಯ್ಯ ಪ್ರಾರಂಭದಲ್ಲಿ ಇಲ್ಲಿ ಉಜಿರೆಗೆ ಬಂದಾಗ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಅನ್ನುವಂಥ ಮಾಹಿತಿಯನ್ನು ತನಿಖೆ ಸಂದರ್ಭದಲ್ಲಿ ಹೇಳಿದ. ಸೊ ಎರಡೂ ಮನೆಯಲ್ಲೂ ಕೂಡ ಮಹಜರು ಪ್ರಕ್ರಿಯೆಯನ್ನು ಮಾಡಬೇಕಾಗಿತ್ತು ಮತ್ತು ಅಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಬೇಕಾಗಿತ್ತು. ಸೊ ಒಂದಿಷ್ಟು ಮಹತ್ವದ ಸಾಕ್ಷ್ಯಾಧಾರಗಳು ಕೂಡ SIT ತನಿಖೆಯ ವೇಳೆ ಅಲ್ಲಿ ಶೋಧ ಮಾಡುವ ವೇಳೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆಡಿಯೋ ವಿಡಿಯೋಗಳು ಕೂಡ ಆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ. ಪ್ರಮುಖವಾಗಿ ಈತ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಲ್ಲಿ ಈತನಿಗೆ ಅಂತೇಳಿ ಒಂದು ರಹಸ್ಯ ರೂಮನ್ನು ಕೂಡ ಮೀಸಲಿಡಿಸಲಾಗಿತ್ತು. ಸೊ ಅಲ್ಲಿಗೆ ಆತನ ವಕೀಲರು ಮತ್ತು ಆತನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅದರೊಳಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಮತ್ತು ಅದೇ ಒಂದು ರೂಮ್ನಲ್ಲಿ 25ಕ್ಕೂ ಹೆಚ್ಚು ವಿಡಿಯೋ ಸಂದರ್ಶನಗಳನ್ನು ಕೂಡ ಅಲ್ಲೇ ರೆಕಾರ್ಡ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಯು ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ರಾ ಫುಟೇಜ್ ಮತ್ತು ಲ್ಯಾಪ್ಟಾಪ್ ಮತ್ತು ಕ್ಯಾಮರಾ, ಅದಕ್ಕೆ ಇಂಟರ್ವ್ಯೂಗೆ ಬಳಸಿದಂಥ ಕ್ಯಾಮರಾಗಳು ಕೂಡ ಸಿಕ್ಕಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಅದನ್ನು ಕೂಡ SIT ಅಧಿಕಾರಿಗಳು ಸೋಕೋ ಟೀಮ್ನ ಮೂಲಕ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ 2:30 ಗಂಟೆವರೆಗೂ ಕೂಡ ಎರಡೂ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಗಿಸಿ SIT ಅಧಿಕಾರಿ ವಾಪಸ್ ಆಗಿದೆ. ಸೊ ತಡರಾತ್ರಿ ಆಗಿರೋದ್ರಿಂದಾಗಿ ಇವತ್ತು ಹಿರಿಯ ಅಧಿಕಾರಿಗಳು SIT ತಮ್ಮ ಸಿಬ್ಬಂದಿಗಳಿಗೆ ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ಅಶೋಕ್ ಮಾತಾಡ್ತೇನೆ.